ಆಕ್ಚುಲಿ ಆ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಯಾರಾಗಬೇಕಂದ್ರೆ ಬಾಲಗಂಗಾಧರ ತಿಲಕರಾಗಬೇಕಾಗಿತ್ತು, ಅವಕಾಶ ಕೊಡಲಿಲ್ಲ. ಇಲ್ಲಿ ರಾಸ್ ಬಿಹಾರಿ ಘೋಷರು ಅಧ್ಯಕ್ಷರಾಗ್ತಾರೆ. ರಾಸ್ ಬಿಹಾರಿ ಘೋಷರು ಅಧ್ಯಕ್ಷರಾದರು. ಮಂದಗಾಮಿಗಳು ಹಾಗೂ ತೀವ್ರಗಾಮಿಗಳ ಮಧ್ಯೆ ಬಂಗಾಳ ವಿಭಜನೆಯ ಕುರಿತು ಚರ್ಚೆಗಳು ಆರಂಭವಾದಾಗ ಬಂಗಾಳ ವಿಭಜನೆಯ ಹೋರಾಟವನ್ನ ಕೇವಲ ಬಂಗಾಳಕ್ಕೆ ಮಾತ್ರ ಸೀಮಿತ ಆಗಲಿ ಅಂತ ಮಂದಗಾಮಿಗಳು. ತೀವ್ರಗಾಮಿಗಳಂದ್ರು ಯಾಕಂದ್ರೆ ಅವರು ನಾವು ದೇಶಾದ್ಯಂತ ಹೋರಾಟ ಮಾಡೋರೆ, ಹಂಗ್ ಬ್ಯಾಡ್ರಿ ಅಂತ ಮಂದಗಾಮಿಗಳು, ಇಲ್ರಿ ಅಂತ ತೀವ್ರಗಾಮಿಗಳು. ನಮ್ಮವ್ರ ಇತಿಹಾಸ ಪುಟದಲ್ಲಿ ಬರೀ ಇದೇ ಮಾಡಿದ್ರು, ನಮ್ಮ ಎಂದೂ ಒಂದಾಗ್ಲಿಲ್ಲ. ಭಾರತ ದೇಶದ ಇತಿಹಾಸದ ಪುಟದಲ್ಲಿ ನೋಡ್ರಿ ನೂರಾರು ಘಟನೆಗಳು ತೆಗೆದುಕೊಳ್ರಿ ನೀವು. ಗಜನಿ ಭಾರತ ದೇಶದ ಮೇಲೆ 17 ಬಾರಿ ದಾಳಿ ಮಾಡಿದ. 17 ಬಾರಿ ಗಜನಿ ಭಾರತ ದೇಶದ ಮೇಲೆ ದಾಳಿ ಮಾಡಿದಂತ ಸಮಯದಲ್ಲಿ ಆತನ 16ನೇ ದಾಳಿ ಯಾವುದು? ಸೌರಾಷ್ಟ್ರದ ಸೋಮನಾಥನ ಮಧ್ಯಯುಗನ. ಇದು ಮುಗಿದ ತಕ್ಷಣ ಮಧ್ಯಯುಗನ ಭಾರತ ಇತಿಹಾಸ ಪ್ರಾರಂಭ ಮಾಡ್ತೇನೆ. ಗಜನಿ ಭಾರತ ದೇಶದ ಸಂಪತ್ತನ್ನ ಕೊಳ್ಳೆ ಹೊಡಿಬೇಕು, ಭಾರತದಲ್ಲಿರುವಂತ ಹಣವನ್ನ, ಬಂಗಾರವನ್ನ, ಮುತ್ತು ರತ್ನಗಳನ್ನ ಕೊಳ್ಳೆ ಹೊಡಿಬೇಕು ಅಂತ ಹೇಳಿ ಅಲ್ ಬೇರೂನಿ ಅನ್ನುವಂತ ವ್ಯಕ್ತಿ, ಫಾದರ್ ಆಫ್ ಇಂಡಾಲಜಿ ಅಂತ ಕರೀತಾರ ಆತನನ್ನು. ಭಾರತ ದೇಶವನ್ನು ಕುರಿತು ಮೊಟ್ಟ ಮೊದಲ ಬಾರಿಗೆ ನಕ್ಷೆಯನ್ನ ರಚನೆ ಮಾಡಿ ಭಾರತವನ್ನ ಜಿಯೋಗ್ರಫಿಕಲ್ ಆಗಿ ಅಧ್ಯಯನ ಮಾಡಿದಂತ ವ್ಯಕ್ತಿ ಅಲ್ ಬೇರೂನಿ. ಪೂರ್ವದ ಹೋಮರ್ ಅಂತ ಕರೀತಾರೆ ಯಾರು? ಫಿರೋದೋಶಿ. ಪರದೇಶಿ ಅಲ್ಲ, ಫಿರೋದೋಶಿ. ಅವನ ಆಸ್ಥಾನದ ಕವಿ ಆತ, ಪೂರ್ವದ ಹೋಮರ್. ಆ ಗಜನಿ ಭಾರತ ದೇಶಕ್ಕೆ ಎಂಟ್ರಿ ಕೊಟ್ಟಾಗ ಆತನ 16ನೇ ದಾಳಿ 1026-27 ಸಮಯದಲ್ಲಿ ಆತನ ಸೈನ್ಯದ ಗಾತ್ರ ಎಷ್ಟಿತ್ತು? ಬರೀ 5,000 ಸೈನ್ಯ ಇತ್ತು. 5,000 ಸೈನ್ಯ. ಆ 5,000 ಸೈನ್ಯ, ಆ ಸೈನ್ಯದ ನಾಯಕತ್ವ ವಹಿಸಿಕೊಂಡಂತ ಗಜನಿ ಎಷ್ಟು ಸುಂದರವಾದಂತ ದೇವಾಲಯ ಸೌರಾಷ್ಟ್ರ ಸೋಮನಾಥ ದೇವಾಲಯ ಅಂದ್ರೆ ಅತ್ಯಂತ ವೈಭವಪೂರಿತವಾಗಿರುವಂತ ದೇವಾಲಯ ಅದು. ಆ ದೇವಾಲಯದ ಮೇಲೆ ಹೆಂಗಿತ್ತು ದೇವಾಲಯ ಅಂತಂದ್ರೆ ಕಂಬಗಳು ಬಂಗಾರದ ಕಂಬಗಳು, 2,000 kg ತೂಕದ ಗಂಟೆ, ಪ್ರತಿನಿತ್ಯ ಗಂಗಾ ನದಿಯ ನೀರನ್ನ, ಮತ್ತೆ ಯಮುನಾ ನದಿಯ ನೀರನ್ನ, ಮತ್ತೆ ಆ ಒಂದು ನರ್ಮದಾ ನದಿಯ ನೀರನ್ನ, ಮತ್ತೆ ಅಲ್ಲಿ ತಪತಿ ನದಿಯ ನೀರನ್ನ, ಪಂಚ ನದಿಗಳ ನೀರನ್ನ ಮಿಶ್ರಣ ಮಾಡಿ 3 ಹೊತ್ತು ಪೂಜೆ ಮಾಡ್ತಿದ್ರು. ಆ 3 ಹೊತ್ತು ಪೂಜೆ ಮಾಡೋರು ಯಾರು? 3,000 ಅರ್ಚಕರು. 5,000 ಸೈನ್ಯ ದೇವಾಲಯವನ್ನು ಪ್ರವೇಶ ಮಾಡುವಾಗ ಎಷ್ಟು ಜನ ನಿಂತು ನೋಡ್ತಿದ್ರಂದ್ರ ಸುಮಾರು 50,000 ಜನ ನಿಂತು ನೋಡ್ತಿದ್ರಂತ. 50,000 ಜನ ಯಾಕೆ ನಿಂತು ನೋಡ್ತಿದ್ರಂದ್ರೆ 50,000 ಜನರಲ್ಲಿ 90% ಜನರು ಹಿಂದುಳಿದ ವರ್ಗದವರು, ದೀನರು, ದಲಿತರು, ಶೋಷಣೆಗೊಳಗಾದವರು. ದೇವಾಲಯಕ್ಕೆ ಎಂಟ್ರಿ ಕೊಡಂಗ ಅವಕಾಶ ಇಲ್ಲ. ಅದಕ್ಕೆ ನೀವು ಈಸಿಯಾಗಿ ನುಗ್ಗಿದ್ರು ಅವರು. ಆ ದೇವಾಲಯವನ್ನು ಹೊಡೆದ್ರು. ಅಲ್ಲಿರುವಂತ ಒಂದೇ ಭೀಮದೇವ ಏನು ಮಾಡ್ಬೇಕು ನಾವು? ರಾಜ ಒಂದೇ ಭೀಮದೇವ ಏನೂ ಮಾಡಕ್ ಆಗ್ಲಿಲ್ಲ. ಕ್ವಶನ್ ಆಗ್ಯಾವೆಲ್ಲ ಇವು. ಗಜನಿ 16ನೇ ದಾಳಿಯನ್ನ ಮಾಡಿದಾಗ ದಾಳಿಯನ್ನ ತಡೆಗಟ್ಟಲು ಬಂದಂತ ಸೋಲಂಕಿಯ ದೊರೆ ಯಾರಂದ್ರೆ ಒಂದೇ ಭೀಮದೇವ. ಅಲ್ಲಿಯ ಬಂಗಾರ ಮುತ್ತು ರತ್ನಗಳು ತೆಗೆದುಕೊಂಡು ಹೋಗುವಂತ ಸಮಯದಲ್ಲಿ ನಮ್ಮ 50,000 ಜನ ಪ್ರೇಕ್ಷಕರ ರೀತಿಯಲ್ಲಿ ನಿಂತರು. ಯಾರೂ ದೇವಸ್ಥಾನವನ್ನು ಪ್ರವೇಶ ಮಾಡಲಿಲ್ಲ. ಯಾಕೆ? ಆ ಸಮಯದಲ್ಲಿ ಆ ಸಂದರ್ಭ ಹಂಗಿತ್ತು. ದೇವಸ್ಥಾನವನ್ನು ಪ್ರವೇಶ ಮಾಡಿದ್ರೆ ದೇವಸ್ಥಾನ ಅಪವಿತ್ರವಾಗುತ್ತದೆ ಅನ್ನುವಂಥ ಭಾವ ಇವತ್ತಿನ ಸಮಾಜದಲ್ಲಿ ನಾವು ಇದನ್ನ ನೋಡ್ತೀವಿ. ಇದೊಂದು ಅನಿಷ್ಟ ಪದ್ಧತಿ, ನಮ್ಮ ಸಮಾಜಕ್ಕೆ ಅಂಟಿಕೊಂಡಂತ ಅತ್ಯಂತ ದೊಡ್ಡ ಶಾಪ ಇದು. ಅದಕ್ಕೆ ನಾವೊಂದು ಆಗಲ್ಲ. ತಗೊಂಡು ಹೋಗುವ ಸಮಯದಲ್ಲಿ ಆತ ಬಂಗಾರಗಳನ್ನು ಚೆಲ್ತಿದ್ನಂತ. ಬಂಗಾರ ಚೆಲ್ಲುವ ಸಮಯದಲ್ಲಿ ಆ ಬಂಗಾರದ ನಾಣ್ಯಗಳನ್ನ ನಮ್ಮವ್ರು ಆಯ್ಕೋತಿದ್ರು. ನಮ್ಮವ್ರು ಆ ಬಂಗಾರದ ನಾಣ್ಯಗಳನ್ನು ತೋತಿದ್ರು. ಮತ್ತೆ ಅವ್ನು ಹೇಳ್ತಿದ್ರು, ಬಾ 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 ಅಂತ ಕರಿತಿದ್ರು. ಅವ್ನು ಬಾರೋ ನೀನು ಕೋಡಿ ಬಾ ದಾಳಿ ಮಾಡು ಅಂತ. ಹಿಂಗಾಗಿ ದೇಶ ಸತ್ಯನಾಶ ಆಯ್ತು. ಇರ್ಲಿ.